ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಟಾಪಿಕ್ನ ಹೇಳ್ತಾ ಇದ್ದೀನಿ. ಸೊ ಮೋಸ್ಟ್ ಕಾಮನ್ ಆಗಿ ಈಗ ಕರ್ನಾಟಕ ಗೌರ್ಮೆಂಟಿಂದ ಲಾಟ್ ಆಫ್ ಡಿಫ್ರೆಂಟ್ ನೋಟಿಫಿಕೇಷನ್ನ ಮಾಡ್ತಾ ಇದ್ದಾರೆ. ಸೊ ತುಂಬ ನೋಟಿಫಿಕೇಷನ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದಿನ ಏನು ಮಾಡಿದ್ವಿ, ಯಾವುದು ನೋಟಿಫಿಕೇಷನ್ನೇ ಆಗ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಈಗ ಬ್ಯಾಕ್ ಟು ಬ್ಯಾಕ್ ಏನು ಮಾಡ್ತಾ ಇದ್ದಾರೆ, ಅವರು ನೋಟಿಫಿಕೇಷನ್ನ ಮಾಡೋಕ್ಕೆ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಟಿಫಿಕೇಷನ್ ಆಗೋಕ್ಕೆ ಅವ್ರ ಕಡೆಯಿಂದ ಏನು ಪ್ರಿಪೇರ್ ಆಗ್ತಾ ಇದೆ, ಅವ್ರು ಯಾವ ಥರದಲ್ಲಿ ನೋಟಿಫಿಕೇಷನ್ ಅನೌನ್ಸ್ ಮಾಡ್ತಾರೋ ಅದ್ರ ಜೊತೆಗೆ ನಮ್ಮ ಪ್ರಿಪ್ರೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೋಸ್ಟ್ ಕಾಮನ್ ಆಗಿ ಇವಾಗ ನೋಟಿಫೈ ಆಗಿರುವಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಅಲ್ವಾ. ಸೊ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಅದನ್ನು ಒಂದು ಕ್ಲಿಯರ್ ಮಾಡಬೇಕು ಅಂತ ಅಂದರೆ ನಮ್ಮ ಎಫರ್ಟ್ ಯಾವ ಥರ ಇರಬೇಕು, ಸೊ ನಾವು ಯಾವ ಥರದಲ್ಲಿ ಸ್ಟಡಿ ಮಾಡ್ತಾ ಹೋದರೆ, ಸೊ ಇನ್ನು ಜಾಸ್ತಿ ಏನು ಟೈಮ್ ಇಲ್ಲ, ಇನ್ನೊಂದು ಕರೆಕ್ಟಾಗಿ ನೋಡ್ತಾ ಇದ್ರೆ ಒಂದು 50 ಡೇಸ್ ನಮಗೆ ಸಿಗ್ತಾ ಹೋಗುತ್ತೆ ಅಲ್ವಾ. ಸೊ ನಿಮಗೆ ಸಿಗ್ತಾ ಇರುವಂಥ ಒಂದು 50 ಡೇಸಲ್ಲಿ ನೀವು ಯಾವ ಥರದ ಸ್ಟೆಪ್ಸನ್ನು ಫಾಲೋ ಮಾಡ್ಬೋದು, ಯಾವ ಥರ ಸ್ಟಡಿ ಮಾಡ್ಬೋದು ಅನ್ನೋದನ್ನ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ICIC ಹಿಸ್ಟ್ರಿ ಕ್ಲಾಸಸ್ಸು ಮೋಸ್ಟ್ ಕಾಮನ್ ಆಗಿ ಹಿಸ್ಟ್ರಿ ಏನು ಕಂಟೆಂಟ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಆಗಿರ್ಬೋದು. ಸೊ ಹಿಸ್ಟ್ರಿ ಏನೇನು ಟಾಪಿಕ್ ಇದೆ, ಇಂಪಾರ್ಟೆಂಟ್ ಏನೇನಿದೆ ಅನ್ನೋ ಕಂಟೆಂಟನ್ನು ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಫಸ್ಟ್ ಟಿಪ್ ನಾನು ಮೆನ್ಷನ್ ಮಾಡಿದ್ದೀನಿ ಏನು ಅಂತ ಅಂದರೆ, ಮೋಸ್ಟ್ ಕಾಮನ್ ಆಗಿ ನಾವೇನು ಮಾಡಬೇಕು, ಸಿಲೆಬಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಸಿಲೆಬಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮಿನೇಷನ್ ಇವಾಗ KE ಕಡೆಯಿಂದ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಅನೌನ್ಸ್ ಆಗಿದೆ ಅಲ್ವಾ. ಸೊ ಮೋಸ್ಟ್ ಕಾಮನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಜನರಲ್ ನಾಲೆಜ್ನ ಫೋಕಸ್ ಮಾಡ್ತಾ ಹೋಗ್ತಾರೆ. ಸೊ ಜನರಲ್ ನಾಲೆಜಲ್ಲಿ ಏನೇನಿರುತ್ತೆ, ಇವನ್ ಹಿಸ್ಟ್ರಿ ಇನ್ಕ್ಲೂಡ್ ಆಗಿರುತ್ತೆ, ಸಿವಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಜಿಯೋಗ್ರಫಿ ಇನ್ಕ್ಲೂಡ್ ಆಗಿರುತ್ತೆ, ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಸೊ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಬೇಸಲ್ಲಿ. ಸೊ ಅದೆಲ್ಲ ಇವಾಗ DPSP ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು. ಸೊ ಅದೆಲ್ಲನೂ ಏನು ಮಾಡ್ತಾ ಹೋಗ್ತಾರೆ, ಅವರು ಫೋಕಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ನಮಗಿರುವಂಥ ಸಿಲೆಬಸ್ ಏನು, ನಾವು ಏನನ್ನು ಮೇಜರ್ ಆಗಿ ಸ್ಟಡಿ ಮಾಡಬೇಕು ಅನ್ನೋದನ್ನ ಏನು ಮಾಡಬೇಕು, ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಏನು, ಕ್ರಿಯೇಟ್ ಎ ಸ್ಟಡಿ ಟೈಮ್ ಟೇಬಲ್ ಅಂತ ಹೇಳ್ತೀವಿ ಅಲ್ವಾ. ಸೊ ಸ್ಟಡಿ ಟೈಮ್ ಟೇಬಲ್ನ ಫ್ರೇಮ್ ಮಾಡ್ಕೋಬೇಕು. ಇವಾಗ ನಮಗಿರೋದು 50 ಡೇಸ್ ಆಗಿರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಟೈಮ್ ಆಗಿರ್ಬೋದು. ಸಿಗುವಂಥ ಟೈಮಲ್ಲಿ ನಾವೇನು ಮಾಡಬೇಕು, ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ. ಸೊ ಪ್ರಾಪರ್ ಯುಟಿಲೈಸೇಷನ್ ಆಫ್ ಟೈಮ್ ಅಂತ ಕರಿತೀವಿ. ಸೊ ಸಿಗುವಂಥ ಟೈಮನ್ನು ನಾವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಹತ್ರ ಏನು ಮಾಡೋಕ್ಕಾಗೋದಿಲ್ಲ, ಸಬ್ಜೆಕ್ಟನ್ನು ಕವರ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಅಂದರೆ, ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್, ನಮ್ಮಲ್ಲಿ ಒಂದು ಈಗ 1 ಡೇ ಅಂತ ಇದ್ದಾಗ ನಮಗೆ 4 ಅವರ್ಸ್ ಸ್ಟಡಿ ಮಾಡೋಕ್ಕೆ ಸಿಗುತ್ತೋ ಅಥವಾ 5 ಅವರ್ಸ್ ಸಿಗುತ್ತೋ, ಅದೆಲ್ಲ ಅದನ್ನು ಯೋಚನೆ ಮಾಡಿಕೊಂಡು ಆ ಒಂದು 4 ಅವರ್ಸ್ನ ಏನು ಮಾಡಬೇಕು, ನಾವು ಪ್ರಾಪರಾಗಿ ಅಲೋಕೇಟ್ ಮಾಡ್ತಾ ಹೋಗಬೇಕು ಅಂತ. ಯಾವಾಗ ಬೇರೆ ಬೇರೆ ಸಬ್ಜೆಕ್ಟ್ಗೆ, ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಟೈಮನ್ನು ಕೊಡಬೇಕು, ಸೊ ಯಾವ್ಯಾವ ಥರದಲ್ಲಿ ಇದು ಮಾಡಬೇಕು, ಸೊ ಯಾವ್ಯಾವ ಥರದಲ್ಲಿ ಟೈಮ್ ಟೇಬಲ್ನ ಫಿಕ್ಸ್ ಮಾಡಿಕೊಂಡ್ರೆ ನಾನು ಮ್ಯಾಕ್ಸಿಮಮ್ ಸಬ್ಜೆಕ್ಟ್ನ ಕವರ್ ಮಾಡ್ಬೋದು. ಸೊ ಎಲ್ಲ ಅದನ್ನು ಏನು ಮಾಡ್ತಾ ಹೋಗಬೇಕು, ಪ್ರಾಪರಾಗಿ ಫ್ರೇಮ್ ಮಾಡ್ತಾ ಹೋಗಿ ಅಂತ ಹೇಳ್ತೇನೆ. ಸೊ ಮೋಸ್ಟ್ ಕಾಮನ್ ಆಗಿ ಮಾಸ್ಟರ್ ಕರ್ನಾಟಕ GK ಅಂತ ಹೇಳ್ತಾ ಇದ್ದೀನಿ. ಸೊ ಮಾಸ್ಟರ್ ಕರ್ನಾಟಕ GK ಅಂತ ಅಂದರೆ, ಈಗ ಇದೆಲ್ಲ ಎಕ್ಸಾಮ್ಸು ಕೂಡ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಕಡೆಯಿಂದ ಕಾಲ್ ಆಗಿರೋದ್ರಿಂದ, ಅದ್ರ ಜೊತೆಗೆ ಸೊ ಕರ್ನಾಟಕದಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇರೋದ್ರಿಂದ ಅವರು ಮೋಸ್ಟ್ ಕಾಮನ್ ಆಗಿ ಯಾವುದನ್ನು ಫೋಕಸ್ ಮಾಡ್ತಾರೆ ಅಂತ ಅಂದರೆ, ಕರ್ನಾಟಕ GKನ ಫೋಕಸ್ ಮಾಡ್ತಾ ಹೋಗ್ತಾರೆ. ಸೊ ಕರ್ನಾಟಕ GK ಅಂತ ಅಂದರೆ ಕರ್ನಾಟಕ ರಿಲೇಟೆಡ್ ಕ್ವೆಶನ್ಸ್ ಅಂತ. ಅದೇನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೀಗ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ ಬರೀತಾ ಇದ್ದೀರಾ, ಕರ್ನಾಟಕ ಗೌರ್ಮೆಂಟಿಂದ ಕಾಲ್ ಆಗಿರೋ ಎಕ್ಸಾಮ್ ಬರೀತಾ ಇರ್ತೀರಾ, ಸುಮ್ಮನೆ ಏನೂ ಐಡಿಯಾನೇ ಇಲ್ಲದೆ, ಸಿಲೆಬಸ್ ನಾಲೆಜ್ ಇಲ್ಲದೆ ವರ್ಲ್ಡ್ ಹಿಸ್ಟ್ರಿ ಅಥವಾ ವರ್ಲ್ಡ್ ಜಿಯೋಗ್ರಫಿನ ಹೈಲೈಟ್ ಆಗಿ ಮೇಜರ್ ಆಗಿ ಫೋಕಸ್ ಮಾಡ್ತಾ ಇದ್ದೀರಾ, ಇಗ್ನೋರಿಂಗ್ ಕರ್ನಾಟಕ ಅಂತ ಅಂದರೆ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಅದೊಂಥರ ಫೇಲ್ಯೂರ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಕಲ್ಚರ್ ಮತ್ತು ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸು, ರೀಸೆಂಟಾಗಿ ಬಂದಿರೋಂಥ ಗೌರ್ಮೆಂಟ್ ಸ್ಕೀಮ್ಗಳೇನಿರುತ್ತೆ ಅದೆಲ್ಲದನ್ನು ಮಿಸ್ ಮಾಡ್ದೇ ಫೋಕಸ್ ಮಾಡಿ ನಿಮ್ಮ ಸ್ಟಡೀಸಲ್ಲಿ 100% ಕವರ್ ಮಾಡಿಕೊಂಡ್ಲೇಬೇಕಾಗಿರುವಂಥ ಕಂಟೆಂಟ್ ಇದು. ಸೊ ರೀಡ್ ಕರೆಂಟ್ ಅಫೇರ್ಸ್ ಡೈಲಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಕರೆಂಟ್ ಅಫೇರ್ಸ್ನ ಡೈಲಿ ರೀಡ್ ಮಾಡೋದು ಒಂದು ಕಾಮನ್ ಥಿಂಗ್. ಅದ್ರ ಜೊತೆಗೆ ಸೊ ಯಾವ ಥರದಲ್ಲಿ ಕರೆಂಟ್ ಅಫೇರ್ಸ್ನ ರೀಡ್ ಮಾಡಬೇಕು, ಈಗ ನ್ಯೂಸ್ ಪೇಪರ್ ರೀಡ್ ಮಾಡ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಮ್ಯಾಗ್ಝಿನ್ಸ್ಗಳನ್ನು ಪರ್ಚೇಸ್ ಮಾಡಿ ರೀಡ್ ಮಾಡ್ತಾ ಇರ್ತೀರಾ. ಸೊ ಒಂದು ದಿನ ಅಂತ ಬಂದಾಗ ಡೈಲಿ ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್, ಒಂದು ಅರ್ಧ ಗಂಟೆ ನೀವೇನು ಮಾಡಿ ಆ ಒಂದು ಕರೆಂಟ್ ಅಫೇರ್ಸ್ನ ರೀಡ್ ಮಾಡಿ ಅದನ್ನು ನೋಟ್ ಮಾಡಿಕೊಂಡು ಅದನ್ನು ಹೈಲೈಟ್ ಮಾಡ್ಕೊಳ್ತಾ ಹೋಗಿ. ಇಲ್ಲ ಅಂತಂದರೆ ಪೇಪರ್ ಕಟ್ಟಿಂಗ್ಸ್ನ ಮಾಡಿ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಟೋಟಲಿ ನೀವೇನು ಮಾಡಬೇಕು,
ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡ್ತಾ ಹೋಗಬೇಕು ಅಂತ. ಸೊ ಕರೆಂಟ್ ಅಫೇರ್ಸ್ ಅಂತ ಅಂದರೆ ಯಾವ ಥರ ಕರೆಂಟ್ ಅಫೇರ್ಸು, ನ್ಯಾಷನಲ್ ಬೇಸ್ಡಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ, ಇಂಟರ್ನ್ಯಾಷನಲ್ ಬೇಸ್ಡಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ಸೊ ಕರ್ನಾಟಕ ಬೇಸ್ಡ್ ಈವೆಂಟ್ ಏನಿರುತ್ತೆ ಅಲ್ವಾ, ಡೇ ಟು ಡೇ ಚೇಂಜಸ್ ಅಲ್ವಾ ಕರೆಂಟ್ ಅಫೇರ್ಸ್ ಅಂತ ಅಂದರೆ ಏನು ಇಂಪಾರ್ಟೆಂಟ್ ಇರುತ್ತೆ. ಸೊ ಅದೆಲ್ಲದನ್ನು ಕೂಡ ಅದೆಲ್ಲ ಇಂಪಾರ್ಟೆಂಟ್ ಹೈಲೈಟೆಡ್ ನೋಟ್ಸ್ ಏನಿರಬೇಕು ನಿಮ್ಮ ಹತ್ರ ರೆಡಿ ಇರಬೇಕು ಅಂತ. ಸೊ ಇವಾಗ ಏನು ಕಾಲ್ ಆಗ್ತಾ ಇದೆ ಅವಾಗ ಇದನ್ನೆಲ್ಲ ಕಲೆಕ್ಟ್ ಮಾಡೋದಲ್ಲ. ಸೊ ನಿಮ್ಮ ಪ್ರಿಪ್ರೇಷನ್ ಏನಾಗಿರಬೇಕು ಅಂತ ಅಂದರೆ ತುಂಬ ದಿನದ ಹಿಂದೆಯಿಂದಲೇ ಸ್ಟಾರ್ಟ್ ಆಗಿರಬೇಕು ಕರೆಂಟ್ ಅಫೇರ್ಸ್ ಅಂತ ಬಂದಾಗ. ಕರೆಂಟ್ ಅಫೇರ್ಸ್ ಅಂತ ಬಂದಾಗ 1 ಇಯರ್ ಕರೆಂಟ್ ಅಫೇರ್ಸನ್ನು 100% ನಮಗೆ ಗೊತ್ತಿರಬೇಕು. ಈಗ ಏನು 2026 ಇದೆ ಅದಕ್ಕೂ ಸ್ವಲ್ಪ ಹಿಂದಿನ 1-2 ತಿಂಗಳ ಹಿಂದಿನ 3 ತಿಂಗಳ ಹಿಂದಿಂದು ಆ ಕರೆಂಟ್ ಅಫೇರ್ಸನ್ನು ಕೂಡ ಏನು ಮಾಡಿರಬೇಕು, ನೀವು ಕವರ್ ಮಾಡ್ಕೊಂಡಿರಬೇಕು. ಸುಮ್ಮನೆ ಈಗ 1 ಮಂತ್ or 2 ಮಂತಿನ ಕರೆಂಟ್ ಅಫೇರ್ಸ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಯೂಸ್ ಆಗೋದಿಲ್ಲ ಅದು. ಅದಕ್ಕೋಸ್ಕರ ನಮಗೆ ಅಟ್ಲೀಸ್ಟ್ 1 ಇಯರ್ ಅಪ್ಡೇಟ್ ಏನಿರಬೇಕು ನಮ್ಮ ಹತ್ರ ರೆಡಿ ಇರಬೇಕು. ಸೊ MCQ ಪ್ರಾಕ್ಟೀಸ್ ಮೋಸ್ಟ್ ಕಾಮನ್ ಆಗಿ MCQ ಇವಾಗ ಏನು ಅವ್ರು ಕರಿತಾ ಇದ್ದಾರೆ. ಸೊ ಯಾವುದೇ ಎಕ್ಸಾಮಿನೇಷನ್ ಅಥಾರಿಟೀಸ್ ಆಗಿರ್ಬೋದು ಯಾವುದೇ ಥರದ ಎಕ್ಸಾಮಿನೇಷನ್ ಆಗಿರ್ಬೋದು ಮೋಸ್ಟ್ ಕಾಮನ್ ಆಗಿ ಜನರಲ್ ಆಗಿ ಅಂತ ಅಂದರೆ MCQ ಬೇಸ್ಡಲ್ಲಿ ಅವ್ರು ಏನು ಮಾಡ್ತಾರೆ, ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಸಮ್ ಆಫ್ ದ ಎಕ್ಸಾಮ್ಸಲ್ಲಿ ಏನಿರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25. ಸೊ ಸಮ್ ಆಫ್ ದ ಎಕ್ಸಾಮಿನೇಷನಲ್ಲಿ ಏನಿರೋದಿಲ್ಲ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಟೋಟಲ್ ಆಗಿ ಏನಿರುತ್ತೆ MCQ ಪ್ಯಾಟರ್ನ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಬೇಕು, ರೆಗ್ಯುಲರ್ ಆಗಿ ನಾವೇನು ಮಾಡಬೇಕು, MCQ ಟೆಸ್ಟನ್ನು ಸೀರೀಸ್ ಏನು ಬರುತ್ತೆ ಟೆಸ್ಟ್ ಸೀರೀಸನ್ನು ಪ್ರೊವೈಡ್ ಮಾಡ್ತಾ ಇರ್ತಾರಲ್ವ. ಸೊ ಅದನ್ನೆಲ್ಲದನ್ನು ಏನು ಮಾಡ್ತಾ ಹೋಗಿ ಕವರ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅದನ್ನು ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, MCQಸ್ನ ಸಾಲ್ವ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಏನು ಎಕ್ಸಾಮಿನೇಷನ್ ಹಾಲ್ ಇರುತ್ತೆ. ಸೊ ನೀವೇನು ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತಾ ಇರ್ತೀರ ಅವಾಗ ಏನಾಗುತ್ತೆ, ನಿಮ್ಮ ಒಂದು ಅಟೆಂಡಿಂಗ್ ಸ್ಪೀಡ್ ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಅಕ್ಯುರೇಸಿ ಏನಾಗ್ತಾ ಹೋಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಏನಾಗುತ್ತೆ ಬಿಲ್ಡ್ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ MCQ ಪ್ರಾಕ್ಟೀಸ್ ಸುಮ್ಮನೆ ಇಲ್ಲಿ ನೋಡಿ ಮೋಸ್ಟ್ ಕಾಮನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀವಿ ಅಂತ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಥಿಯರಿ ಓದ್ಕೊಳ್ತಾ ಹೋಗ್ತೀವಿ ಅಂತ ಅಂದರೆ ಯಾವ ಕಾರಣಕ್ಕೂ ಯೂಸ್ ಇಲ್ಲ ಅದು. ಸೊ ನಿಮ್ಮ ಸ್ಟಡಿ ಹೇಗಿರಬೇಕು ಅಂತ ಅಂದರೆ ಹಾರ್ಡ್ ವರ್ಕ್ ಅನ್ನೋದು ಮಂತ್ರ ಅಲ್ಲ. ಸೊ ಹಾರ್ಡ್ ವರ್ಕ್ ಬದಲು ಏನು ಮಾಡ್ತಾ ಹೋಗಬೇಕು, ಸ್ಮಾರ್ಟ್ ವರ್ಕನ್ನು ಮಾಡ್ತಾ ಹೋಗಬೇಕು. ಸೊ ಇವಾಗ ನಾನೇನೋ ಒಂದು ಟಾಪಿಕ್ನ ತೊಗೊಂಡು ಓದ್ತಾ ಇದ್ದೀನಿ ಅಂತ ಅಂದರೆ ಅದರಲ್ಲಿರೋ ಈಚ್ ವರ್ಡನ್ನು ಓದೋದು ಇಂಪಾರ್ಟೆಂಟ್ ಆಗಿರುತ್ತಾ, 100% ಆಗಿರೋದಿಲ್ಲ ಅಲ್ವಾ. ಸೊ ಅದರಲ್ಲಿ ನನಗೆ ಎಕ್ಸಾಮಿಗೆ ಬೇಕಾಗಿರೋದು ಯಾವುದು ಅದನ್ನು ಫಸ್ಟು ಅನಲೈಸ್ ಮಾಡಬೇಕು, ಅದನ್ನು ಫಸ್ಟು ಫೈಂಡ್ ಮಾಡ್ಕೊಳ್ತಾ ಹೋಗಬೇಕು. ಅದನ್ನು ಬಿಟ್ಟು ಸುಮ್ಮನೆ ಯಾವುದೋ ಒಂದು ಬುಕ್ ಪರ್ಚೇಸ್ ಮಾಡಿದ್ವಿ ಓದ್ತಾ ಇದ್ದೀವಿ. ಮೋಸ್ಟ್ ಕಾಮನ್ ಆಗಿ NCERT ನೋಟ್ಸ್ ಇದೆ ಅಲ್ವಾ. NCERT ಏನು ಸಿಲೆಬಸ್ ಇದೆ, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಈವನ್ ಪೊಲಿಟಿ ಆಗಿರ್ಬೋದು. ಸೊ ಅದೆಲ್ಲದನ್ನು ಕೂಡ ಬೇಸಿಕ್ಕಾಗಿ ಕವರ್ ಮಾಡ್ಕೊಳ್ಳಿ. ಸೊ ಬೇಸಿಕ್ಕಾಗಿ ನೀವು NCERTನ ಕವರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಪ್ರಿಪ್ರೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾನು ಮೋಸ್ಟ್ ಕಾಮನ್ ಆಗಿ ಇದೇ ಚಾನಲ್ ನಾನು ಏನು ಮಾಡ್ತಾ ಇದ್ದೀನಿ, ICIC ಹಿಸ್ಟ್ರಿ ಮತ್ತು ಸಿವಿಕ್ಸನ್ನು ಎಲ್ಲಿಂದ ಕ್ಲಾಸ್ 7th ಏನಿದೆ ಅಲ್ವಾ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಸೊ ಅದರಲ್ಲೂ ಕೂಡ ಏನು ಮಾಡಿದ್ದಾರೆ, ವರ್ಲ್ಡ್ ಹಿಸ್ಟ್ರಿನ ಕವರ್ ಮಾಡಿದ್ದಾರೆ, ಇಂಡಿಯನ್ ಹಿಸ್ಟ್ರಿನ ಕವರ್ ಮಾಡಿದ್ದಾರೆ ಅಂತ ಅಂದರೆ ಈಗ ಕ್ಲಾಸ್ 7th ಅಥವಾ 6th ಅಂತ ಬಂದಾಗ ಏನ್ಷಿಯಂಟ್ ಪೀರಿಯಡ್ ಡಿಟೇಲ್ ಆಗಿ ಕವರ್ ಆಗಿದೆ, ಮೆಡಿವಲ್ ಪೀರಿಯಡ್ ಕವರ್ ಆಗಿದೆ, ಇಂಡಿಯನ್ ಮೆಡಿವಲ್ ಪೀರಿಯಡು, ವರ್ಲ್ಡ್ ಮೆಡಿವಲ್ ಪೀರಿಯಡ್ ಕೂಡ ಕವರ್ ಆಗಿದೆ ಅದರಲ್ಲಿ. ಅದೇ ಥರ ಮಾಡರ್ನ್ ಎಸ್ಪೆಷಲಿ ಫೋಕಸ್ ಯಾವುದ್ರ ಮೇಲಾಗಿದೆ ಅಂತಂದರೆ ಈಗ ನ್ಯಾಷನಲ್ ಮೂಮೆಂಟ್ಸ್ ಏನಿದೆ, ಫ್ರೀಡಮ್ ಸ್ಟ್ರಗಲ್ ಏನಿದೆ, ಆಮೇಲೆ ನ್ಯಾಷನಲ್ ಲೀಡರ್ಸ್ ಏನಿದ್ದಾರೆ. ಸೊ ಅದೆಲ್ಲ ಬೇಕಾಗಿರುವಂಥ ಕಂಟೆಂಟನ್ನು ಅವ್ರು ಅಲ್ಲೇ ಏನು ಮಾಡಿಬಿಟ್ಟಿದ್ದಾರೆ, ಕವರ್ ಮಾಡಿದ್ದಾರೆ. ಸೊ ಅದನ್ನು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪಾಸಿಬಲ್ ಇದ್ದರೆ ಅದನ್ನು ವೀಡಿಯೋನ ವಾಚ್ ಮಾಡಿ ಬೆನಿಫಿಟ್ ತೊಗೊಳ್ಳಿ ಅಂತ ಹೇಳ್ಕೊಳ್ತಾ ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್ ರಿವೈಸ್ ರೆಗ್ಯುಲರ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನು ಮಾಡಬೇಕು, ಇವಾಗ ರಿವಿಷನ್ ಇಸ್ ದ ಕೀ ಟು ಸಕ್ಸಸ್ ಅಂತ ಮೋಸ್ಟ್ ಕಾಮನ್ ಆಗಿ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಒನ್ ಟೈಮ್ ಓದೋದಕ್ಕಿಂತ ಅದನ್ನು ಏನು ಮಾಡಬೇಕು, ರಿಪೀಟೆಡ್ ಆಗಿ ಓದ್ತಾ ಇರಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲು ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ಪರ್ಫೆಕ್ಟ್ನೆಸ್ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಏನು ಮಾಡಬೇಕು, ನಾವು ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಅಂತ ಎಲ್ಲ ಕರಿತಾ ಇರ್ತೀವಲ್ವ. ಸೊ ಫಸ್ಟ್ ರೀಡಿಂಗಲ್ಲಿ ಏನು ಮಾಡ್ತೀವಿ, ಸುಮ್ಮನೆ ಓದ್ತಾ ಹೋಗ್ತೀವಿ. ಓದುವಾಗ ಸುಮ್ಮನೆ ಓದೋದಲ್ಲ, ಅದ್ರ ಜೊತೆಗೆ ನಾವೇನು ಮಾಡ್ತಾ ಹೋಗಬೇಕು, ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಮಾರ್ಕ್ ಮಾಡಿಕೊಂಡಾಗ ಫಸ್ಟ್ ರೀಡಿಂಗ್ ಇಸ್ ನಾಟ್ ದ ರಿವಿಷನ್ ಅಂತ. ಸೊ ಫಸ್ಟ್ ರೀಡಿಂಗಲ್ಲಿ ಮಾರ್ಕ್ ಮಾಡಬೇಕು. ಸೊ ಸೆಕೆಂಡ್ ರೀಡಿಂಗ್ಸ್ ಏನಿರುತ್ತೆ, ನೆಕ್ಸ್ಟ್ ರೀಡಿಂಗ್ಸ್ ಏನಿರುತ್ತೆ ಅಲ್ವಾ, ಅದನ್ನು ನಾವೇನಂತ ಕರಿತೀವಿ, ರಿವಿಷನ್ ಅಂತ ಕರಿತೀವಿ, ರಿವೈಸಿಂಗ್ ದ ಟಾಪಿಕ್ ಅಂತ ಕರಿತೀವಿ. ಸೊ ಅಲ್ಲಿ ನಾವೇನು ಮಾಡ್ತೀವಿ, ಆವಾಗ ಈಚ್ ವರ್ಡನ್ನು ಓದ್ತಾ ಇರೋದಿಲ್ಲ. ಸೊ ಆವಾಗ ನಾವು ಫೋಕಸ್ ಮಾಡೋದೇನು, ನಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಿ, ಯಾವ ಪೇಜಲ್ಲಿದೆ ಅದನ್ನು ಮಾತ್ರ ನಾವೇನು ಮಾಡ್ತಾ ಹೋಗಬೇಕು, ಫೋಕಸ್ ಮಾಡ್ತಾ ಹೋಗಬೇಕು. ಅದ್ರ ಜೊತೆಗೆ
ಫಸ್ಟ್ ರೀಡಿಂಗ್ ಮಾಡ್ತಾ ಇರುವಾಗ ಏನು ಮಾಡ್ತಾ ಹೋಗಿ ಅಂತ ಅಂದರೆ ಶಾರ್ಟ್ ನೋಟ್ಸನ್ನು ರೆಡಿ ಮಾಡ್ತಾ ಹೋಗಿ. ಸೊ ಶಾರ್ಟ್ ನೋಟ್ಸನ್ನು ರೆಡಿ ಮಾಡೋದು ನಿಮಗೆ ಯಾವ ಥರ ಹೆಲ್ಪ್ ಆಗ್ತಾ ಇರುತ್ತೆ ಅಂದರೆ, ಮೋಸ್ಟ್ ಕಾಮನ್ ಆಗಿ ಇವತ್ತು ನಿನ್ನೆ ಯಾರೂ ಪ್ರಿಪೇರ್ ಆಗ್ತಾ ಇರೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ. ಎಷ್ಟೋ ವರ್ಷಗಳಿಂದ ಪ್ರಿಪೇರ್ ಆಗ್ತಾ ಇರೋರು ತುಂಬ ಜನ ಇದ್ದಾರೆ ಅಲ್ವಾ. ಸೊ ಮೋಸ್ಟ್ ಕಾಮನ್ ಆಗಿ ಏನಿರುತ್ತೆ ಅವರೆಲ್ಲರ ಹತ್ರನೂ ಶಾರ್ಟ್ ನೋಟ್ ಇರುತ್ತೆ. ಆ ಶಾರ್ಟ್ ನೋಟ್ದು ಬೆನಿಫಿಟ್ ಏನು, ಇವಾಗ ಸಡನ್ನಾಗಿ ಈಗ ಕಾನ್ಸ್ಟೇಬಲ್ ಎಕ್ಸಾಮ್ನ ಅನೌನ್ಸ್ ಮಾಡಿದ್ದಾರೆ ಅಲ್ವಾ, ರಿಕ್ರೂಟ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ನಿಮಗೆ? ಸೊ ಕೊಟ್ಟಿರೋ ಟೈಮ್ ತುಂಬ ಶಾರ್ಟ್ ಪೀರಿಯಡ್, 60 days ಅಂತ ಕೊಟ್ಟಿದ್ರು. ಇವತ್ತಿನ ದಿನದಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಒಂದು 50 ದಿನವೂ ಸಿಗ್ತಾ ಇಲ್ಲ. ಸೊ ಇಷ್ಟು ಶಾರ್ಟ್ ಡ್ಯೂರೇಷನ್ನಲ್ಲಿ ನಿಮ್ಮ ಹತ್ರ ಹೊಸ ಟೆಕ್ಸ್ಟ್ ಬುಕ್ಗಳನ್ನು ಪರ್ಚೇಸ್ ಮಾಡಿ, ಸೋರ್ಸನ್ನು ಪರ್ಚೇಸ್ ಮಾಡಿ, ಆ ಸೋರ್ಸನ್ನು ಸ್ಟಡಿ ಮಾಡಿ, ಅದರಲ್ಲಿ ಶಾರ್ಟ್ ನೋಟನ್ನು ಮಾಡಿಕೊಂಡು ಆಮೇಲೆ ನೀವು ಗ್ಲಾನ್ಸ್ ಮಾಡ್ತೀರಾ, ರಿವಿಷನ್ ಮಾಡ್ತೀರಾ ಅಂತಂದರೆ ಪಾಸಿಬಲ್ ಇದೆಯಾ? ಪಾಸಿಬಲ್ ಇಲ್ಲ. ಅದಕ್ಕೋಸ್ಕರನೇ ಯಾವಾಗಿಂದ ಪ್ರಿಪ್ರೇಷನ್ನ ಮಾಡಿದ್ರೂ ಕೂಡ ಪ್ರಿಪರೇಷನ್ ಮಾಡ್ತಾ ಇರುವಾಗ, ಪ್ರಿಪೇರ್ ಆಗ್ತಾ ಇರುವಾಗ, ರೀಡ್ ಮಾಡ್ತಾ ಇರುವಾಗ ಶಾರ್ಟ್ ನೋಟ್ಗಳನ್ನು ಪ್ರಿಪೇರ್ ಮಾಡ್ತಾ ಹೋಗಿ. ಸೊ ಈಗ ನಿಮಗಿರುವಂಥ ಶಾರ್ಟ್ ಡ್ಯೂರೇಷನ್ ಏನಿದೆ ಅಲ್ವಾ, ಆ ಡ್ಯೂರೇಷನ್ ಏನಕ್ಕೆ ರಿಸರ್ವ್ ಆಗಿರಬೇಕು ಅಂತ ಅಂದರೆ ರಿವಿಷನ್ನಿಗೆ, ಗ್ಲಾನ್ಸ್ ಮಾಡೋಕ್ಕೆ ರಿಸರ್ವ್ ಆಗಿರಬೇಕು. ಅದನ್ನು ಬಿಟ್ಟು ಈಗ ಒಂದಿಷ್ಟು ಬುಕ್ಗಳನ್ನು ತೊಗೊಂಡು ಬಂದು ರಾಶಿ ಹಾಕ್ಕೊಂಡು ಎಲ್ಲ ನಾನು ಇವಾಗಿಂದ ಸ್ಟಡಿ ಮಾಡ್ತಾ ಇದ್ದೀನಿ, ಇವಾಗಿಂದ ಸ್ಟಡಿ ಮಾಡ್ತೀನಿ ಅಂತ ಅಂದರೆ ಪಾಸಿಬಿಲಿಟೀಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಹೇಳೋದು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಕನ್ಸಿಸ್ಟೆನ್ಸಿ, ರೆಗ್ಯುಲಾರಿಟಿ ಇದೆಲ್ಲದು ಕೂಡ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ತನಕ ಈಗ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಟಿಪ್ಗಳನ್ನು ಯೂಸ್ ಮಾಡ್ಬೋದು, ಯಾವ ಮೆಥಡನ್ನು ಯೂಸ್ ಮಾಡಿದ್ರೆ ತುಂಬ 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 ಹೆಲ್ಪ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಏನು NCERT ಹಿಸ್ಟ್ರಿ ಇದೆ, ICIC ಏನು ಹಿಸ್ಟ್ರಿ ಇದೆ, ಸೊ ಅದೆಲ್ಲ ವೀಡಿಯೋಸನ್ನು ಕವರ್ ಮಾಡಿಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಇಟ್, ಲೈಕ್, ಕಮೆಂಟ್. ಸೊ ಯಾವ್ಯಾವ ಟಾಪಿಕ್ ನಿಮಗೆ ತುಂಬ ತುಂಬ ಬೇಗ ಬೇಕು ಅಂತ ಅನಿಸುತ್ತೆ ಹಿಸ್ಟ್ರಿಲಿ, ಅಥವಾ ಸಿವಿಕ್ಸ್ ಆಗಿರ್ಬೋದು, ಅಥವಾ ಜಿಯೋಗ್ರಫಿ ಆಗಿರ್ಬೋದು, ಸೊ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಟಾಪಿಕನ್ನು ಫೋಕಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.